ಭಾರತದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಶಕುನಗಳ ಬಗ್ಗೆ ಮೂಢನಂಬಿಕೆಗಳು ಮತ್ತು ನಂಬಿಕೆಗಳು ಗಮನಾರ್ಹವಾದ ಸಾಂಸ್ಕೃತಿಕ ಮೌಲ್ಯವನ್ನು ಹೊಂದಿವೆ. ನೀವು ಎಲ್ಲಿಗಾದರೂ ಹೋಗುವಾಗ ಬೆಕ್ಕು ಅಡ್ಡ ಬಂದಿದ್ದರೆ ಖಂಡಿತವಾಗಿಯೂ ಸ್ವಲ್ಪ ಹೊತ್ತು ನಿಂತುಕೊಂಡು ಹೋಗಿರುತ್ತೀರಾ. ಬೇರೆಯವರು ಸಹ ಇದನ್ನು ಪಾಲಿಸುವುದನ್ನು ನೋಡಿರುತ್ತೀರಾ. ಬೆಕ್ಕು ಅಡ್ಡ ಬಂದರೆ ಅಪಶಕುನವೆಂಬುದು ನಿಜವೇ? ಇದರ ಹಿಂದಿನ ಕಾರಣಗಳನ್ನು ತಿಳಿಯೋಣ ಬನ್ನಿ. ಭಾರತೀಯರ ನಂಬಿಕೆಗಳು ಬಹಳ ವಿಚಿತ್ರ. ಮನೆಯಲ್ಲಿ ಬೆಕ್ಕು ಸಾಕುವುದು ಸಂಪ್ರದಾಯಸ್ಥರಿಗೆ ಶುಭ ಹಾಗೂ ಸಮೃದ್ಧಿಯ ಸಂಕೇತ. ಆದರೆ ಎಲ್ಲಿಗಾದರೂ ಹೊರಟಾಗ ಮನೆಯ ಹೊರಗೆ ಅಥವಾ ರಸ್ತೆಯಲ್ಲಿ ಬೆಕ್ಕು ಅಡ್ಡ ಬಂದರೆ ಅಪಶಕುನ ಅನ್ನೋದೇಕೆ? ಇವತ್ತಿಗೂ ಇದನ್ನು ನಂಬುವವರು ಸಾಕಷ್ಟು ಜನರು ಇದ್ದಾರೆ. ವಾಹನದಲ್ಲಿ ಹೋಗುವಾಗ ಬೆಕ್ಕು ಅಡ್ಡ ಹೋದರೆ ಮುಂದೆಲ್ಲಾದರೂ ವಾಹನ ನಿಲ್ಲಿಸಿ ಇಂಜಿನ್ ಆಫ್ ಮಾಡಿ ಒಂದೆರಡು ಕ್ಷಣ ಬಿಟ್ಟು ಮುಂದೆ ಸಾಗುತ್ತಾರೆ. ನಡೆದು ಹೋಗುವಾಗ ಬೆಕ್ಕು ಅಡ್ಡ ಹೋದರೆ ಸ್ವಲ್ಪ ಹೊತ್ತು ಪ್ರಯಾಣ ನಿಲ್ಲಿಸಿ ಅಲ್ಲೇ ಎಲ್ಲಾದರೂ ಕುಳಿತಿದ್ದು ಹೋಗುತ್ತಾರೆ. ಈ ಅಭ್ಯಾಸಕ್ಕೆ ಇಂದು ಯಾವ ಅರ್ಥವೂ ಇಲ್ಲ. ಇದು ಮೂಢನಂಬಿಕೆಯಷ್ಟೇ. ಆದರೆ ಹಿಂದಿನ ಕಾಲದವರಿಗೆ ಇದು ಅಪಶಕನ ಏಕಾಗಿತ್ತು ಎಂಬುದಕ್ಕೆ ಕಾರಣಗಳಿವೆ. ಅದು ಆ ಕಾಲದಲ್ಲಿ ಮೂಢನಂಬಿಕೆಯೂ ಆಗಿರಲಿಲ್ಲ. ನಿಜವಾದ ಕಾರಣವೇ ಬೇರೆ. ಬೆಕ್ಕು ಹಾವುಗಳಿಗೆ ಹೆದರುತ್ತದೆ, ಬೀದಿ ನಾಯಿಗಳಿಗೂ ಹೆದರುತ್ತದೆ. ಹಾಗೆಯೇ ಊರಿನ ಸಮೀಪದಲ್ಲಿರುವ ಕಾಡಿನಲ್ಲಿ ವಾಸಿಸುವ ಎಲ್ಲ ಪ್ರಾಣಿಗಳಿಗೂ ಹೆದರುತ್ತದೆ. ಬೆಕ್ಕಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಇವುಗಳನ್ನು ಕಂಡರೆ ಭಯ. ಇವೆಲ್ಲವೂ ಕೇವಲ ಬೆಕ್ಕಿಗೆ ಅಷ್ಟೇ ಅಲ್ಲ, ಮನುಷ್ಯನಿಗೂ ಅಪಾಯಕಾರಿ ಪ್ರಾಣಿಗಳು. ರಸ್ತೆಯಲ್ಲಿ ನಾವು ನಡೆದು ಹೋಗುವಾಗ ಬೆಕ್ಕು ನಮ್ಮ ಮುಂದೆ ಓಡಿ ಹೋಯಿತು ಎಂದಾದರೆ ಅದು ಹಾವು, ನಾಯಿ ಅಥವಾ ಇನ್ಯಾವುದಾದರೂ ಪ್ರಾಣಿಯನ್ನು ನೋಡಿ ಹೆದರಿ ಓಡಿ ಹೋಗಬಹುದು. ಅಂದರೆ ಅಲ್ಲಿ ಏನಾದರೂ ಅಪಾಯವಿದೆ ಎಂದರ್ಥ. ಆಗ ನಾವು ಮೈಮರೆತು ಅದನ್ನು ಲೆಕ್ಕಿಸದೆ ಮುಂದೆ ಹೋದರೆ ಅಪಾಯ ತಪ್ಪಿದ್ದಲ್ಲ ಎಂದು ಆಚೀಚೆ ನೋಡಿಕೊಂಡು ಸ್ವಲ್ಪ ಹೊತ್ತು ಪ್ರಯಾಣ ನಿಲ್ಲಿಸಿ ಅಪಾಯ ಕಳೆದ ಮೇಲೆ ಮುಂದೆ ಸಾಗುವುದು ಒಳ್ಳೆಯದು. ಬೆಕ್ಕು ಓಡಿ ಹೋಗುವುದು ನಮಗೆ ಎಚ್ಚರಿಕೆಯ ಶಕುನವಷ್ಟೇ. ನಮಗೆ ಕೆಟ್ಟದಾಗುವುದು ಬೆಕ್ಕಿನಿಂದಲ್ಲ. ಕೆಟ್ಟದಾಗುವುದರಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬಹುದು ಅದೇ ಬೆಕ್ಕಿನಿಂದ. ಅಷ್ಟೇ ಅಲ್ಲದೆ ಬೆಕ್ಕು ಮನೆಯಲ್ಲಿ ಅಥವಾ ಅಂಗಡಿಗಳಲ್ಲಿ ಸಾಕುವುದಕ್ಕೆ ಒಂದು ಮುಖ್ಯ ಕಾರಣವೇ ಇದೆ. ದವಸ ಧಾನ್ಯಗಳು, ಮೊಟ್ಟೆಗಳನ್ನು ಇಲಿಗಳು ಹಾಳು ಮಾಡುತ್ತಿರುತ್ತವೆ. ಇಲ್ಲಿ ಬೆಕ್ಕಿದ್ದರೆ ಇಲಿಗಳ ಹಾವಳಿಯೂ ಇರುವುದಿಲ್ಲ. ದವಸ ಧಾನ್ಯಗಳು ಸುರಕ್ಷಿತವಾಗಿರುತ್ತವೆ. ಧನ್ಯವಾದಗಳು. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್, ಶೇರ್, ಕಾಮೆಂಟ್